ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಪ್ರಶಾಂತ್ ಲ್ಯೂಕ್ ಅಂತೇಳಿ. ನಾನು ಸಿರಾಮಿಕ್ ಇಂಜಿನಿಯರು. ಹಿಂದಿ ಲ್ಯಾಂಗ್ವೇಜಲ್ಲಿ ನಂದು ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ ಮೋರ್ ದೆನ್ 400 ವಿಡಿಯೋಸ್ ಇದೆ ನಂದು, ರಿಲೇಟೆಡ್ ವಿತ್ ಟೈಲ್ಸ್, ಸ್ಯಾನಿಟರಿ ಬಾತ್ರೂಮ್ ಫಿಟ್ಟಿಂಗ್ಸ್ ಮತ್ತು ಟೈಲ್ ಅಡೆಸಿವ್ ಬಗ್ಗೆ. ಇಫ್ ಯು ಆರ್ ಕಂಫರ್ಟೇಬಲ್ ವಿತ್ ಹಿಂದಿ ಲ್ಯಾಂಗ್ವೇಜ್ ನೀವು ಹಿಂದಿಯಲ್ಲಿ ನೋಡ್ಬೋದು. ಅದರ್ವೈಸ್ ಈಗ ಬರೋ ದಿನಗಳಲ್ಲಿ ನಾನು ಕನ್ನಡದಲ್ಲೆಲ್ಲ ಈಗ ವಿಡಿಯೋ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಮೈ 9th ವಿಡಿಯೋ. ಸೊ ನಿಮ್ಮದು ಪ್ರೋತ್ಸಾಹ ನಮ್ಗೆ ಬೇಕೇ ಬೇಕು. ಸ್ವಲ್ಪ ನನ್ನ ಬ್ಯಾಕ್ಗ್ರೌಂಡ್ ಹೇಳ್ತೀನಿ. ನಾನು ಸಿರಾಮಿಕ್ ಇಂಜಿನಿಯರು. ನಾನು 7 ಇಯರ್ಸು ಫ್ಯಾಕ್ಟ್ರಿಯಲ್ಲಿ ಜಾಬ್ ಮಾಡಿದ್ದೀನಿ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು ಮತ್ತು ಕ್ವಾಲಿಟಿ ಡಿಪಾರ್ಟ್ಮೆಂಟಲ್ಲಿ ಟೈಲ್ ಕಂಪನಿಯಲ್ಲಿ. ಅದಾದಮೇಲೆ ಪುಣೆದಲ್ಲಿ ನಂದು 7 ಇಯರ್ಸಿಂದ ನಂದು ಶೋರೂಮ್ ಇದೆ. ಅಪಾರ್ಟ್ ಫ್ರಮ್ ದಿಸ್ ನಂದು ಮಾರ್ಬಿಯಲ್ಲಿ ಆಫೀಸ್ ಇದೆ. ಮಾರ್ಬಿ ಅಂದರೆ ಗುಜರಾತಲ್ಲಿ ಒಂದು ಸಿಟಿ ಇದೆ. ಅಲ್ಲಿ ಮೋರ್ ದೆನ್ 2000 ಫ್ಯಾಕ್ಟ್ರೀಸ್ ಇದೆ. ನೀವು ಯಾವುದೇ ಸಿಟಿಯಿಂದಿದ್ರು ನೀವು ನಿಮ್ಮ ಹತ್ರ ಏನು ಟೈಲ್ ಶೋರೂಮ್ ಇದೆಯಲ್ಲ, ಅಲ್ಲಿ ಹೋಗಿ ನೀವೇನು ಟೈಲ್ ನೋಡ್ತಿರಲ್ಲ, ಅಲ್ಲಿರೋದರಲ್ಲಿ ಟೈಲಲ್ಲಿ ಮೋರ್ ದೆನ್ 95% ಬರೋದೆಲ್ಲ ಮಾರ್ಬಿಯಿಂದಲೇ. ಅಪಾರ್ಟ್ ಫ್ರಮ್ ಇಂಡಿಯಾ, ಮಾರ್ಬಿಯಿಂದ ಪೂರ ವರ್ಲ್ಡಲ್ಲೆಲ್ಲ ಸಪ್ಲೈ ಆಗುತ್ತೆ. ಇನ್ಫ್ಯಾಕ್ಟ್ ವಿ ಆರ್ ದ ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟ್ ಟು ದ ವರ್ಲ್ಡ್ ಆಫ್ಟರ್ ಚೈನಾ. ಅಲ್ಲಿ ಆಫೀಸ್ ಇದೆ ನಂದು. ಯೂಟ್ಯೂಬ್ ಚಾನಲಿಂದ ನನಗೆ ತುಂಬ ಜನ ಕಾಂಟ್ಯಾಕ್ಟ್ ಮಾಡಿ ಬರ್ತಾರೆ ನನಗೆ, ಬೇರೆ ಬೇರೆ ಸ್ಟೇಟಿಂದೆಲ್ಲ. ನಾನು ಅಕಾರ್ಡಿಂಗ್ ಟು ದೇರ್ ನೀಡ್, ಅಕಾರ್ಡಿಂಗ್ ಟು ದೇರ್ ಬಜೆಟ್, ಅಕಾರ್ಡಿಂಗ್ ಟು ದೇರ್ ರಿಕ್ವೈರ್ಮೆಂಟ್, ನಾನು ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಫ್ಯಾಕ್ಟ್ರಿ ಪ್ರೈಸಸ್ಸಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಮಟೀರಿಯಲ್ ನಾನು ಸೋರ್ಸಿಂಗ್ ಮಾಡಿ ನಾನು ಕೊಡ್ತೀನಿ. ದಿಸ್ ಇಸ್ ಮೈ ಪೋರ್ಟ್ಫೋಲಿಯೋ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಟೆಕ್ನಿಕಲ್ಲಿ ನೀವು ಟೆರೆಸ್ ಮೇಲೆ ಟೈಲ್ ಹಚ್ಚುವಾಗ ಯಾವ ಪಾಯಿಂಟ್ಸ್ಗಳನ್ನು ನೀವು ಗಮನದಲ್ಲಿ ಇಟ್ಟುಕೊಂಡು ಟೈಲರ್ ಹಚ್ಚಬೇಕು, ಸೊ ದಟ್ ನಿಮಗೆ ಇಟ್ ಶುಡ್ ಬಿ ಲಾಂಗ್ ಲಾಸ್ಟಿಂಗ್. ಯಾಕಂದರೆ ಏನಾಗುತ್ತೆ, ಟೆರೆಸ್ ಏನಿದೆ ಓಪನ್ ಟು ಸ್ಕೈ ಇರುತ್ತೆ, ಅಟ್ಮಾಸ್ಫಿಯರ್ಗೆ ಯಾವಾಗ ಎಕ್ಸ್ಪೋಸ್ ಆಗಿರುತ್ತಲ್ಲ, ಅಲ್ಲಿ ಒಂದು ನೀವು ಸ್ಪೆಷಲ್ ಟೈಲನ್ನೇ ಯೂಸ್ ಮಾಡಬೇಕು. ಯಾಕಂದರೆ ನೀವು ಟೈಲ್ ಮಾರ್ಕೆಟಲ್ಲಿ ನೀವು ಹೋದಾಗ ನಿಮಗೆ ತುಂಬ ಬೇರೆ ಬೇರೆ ಟೈಲ್ ಎಲ್ಲ ನಿಮಗೆ ತೋರಿಸ್ತಾರೆ ಟೈಲ್ ಶಾಪ್ ಕೀಪರ್ ಎಲ್ಲ. ಈಗ ಎಲ್ಲ ಕಡೆ ಒಂದೇ ಯೂಸ್ ಆಗಲ್ಲ. ಅಕಾರ್ಡಿಂಗ್ ಟು ಏರಿಯಾ ಆಫ್ ಅಪ್ಲಿಕೇಶನ್ ಬೇರೆ ಬೇರೆ ಟೈಲ್ ಎಲ್ಲ ಯೂಸ್ ಆಗುತ್ತೆ. ಸೊ ಕಂಪ್ನಿ ಏನಿದೆ ಇದ್ರ ಸಲುವಾಗಿ ಕೈಂಡ್ ಆಫ್ ಟೈಲ್ಸ್ ಎಲ್ಲ ಫ್ಯಾಕ್ಟ್ರೀಸ್ ಎಲ್ಲ ಮಾಡೋದು. ಸೊ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋಸ್ದಲ್ಲಿ ನಿಮಗೆ ಟೆರೆಸ್ ಮೇಲೆ ಯಾವ ಥರ ಟೈಲ್ ಆಗದೆ ನಿಮಗೆ ಬೆನಿಫಿಷಿಯಲ್ ಇರುತ್ತೆ, ಮತ್ತು ಯಾವ ಸೈಜೆಲ್ಲ ಟೈಲ್ ಸಿಗುತ್ತೆ, ನಿಮಗೆ ಯಾವ ಕಲರ್ ಸಿಗುತ್ತೆ, ಯಾವ ಸರ್ಫೇಸ್ ಫಿನಿಷಲ್ ಸಿಗುತ್ತೆ, ಪ್ರೈಸಿಂಗ್ ಏನು ಬರುತ್ತೆ, ಎಲ್ಲ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ನೋಡಿ, ನೀವು ಮಾರ್ಕೆಟಲ್ಲಿ ಹೋದಾಗ ನಿಮಗೆ ಇವತ್ತಿನ ಡೇಟಲ್ಲಿ ಒಂದು ಟೆರೆಸ್ ಸಲುವಾಗಿ ತುಂಬ ಜನ ನಿಮಗೆ ಕೂಲ್ ಟೈಲ್ ಅಂತೇಳಿ ನಿಮಗೆ ಒಂದು ಆಪ್ಷನ್ ಕೊಡ್ತಾರೆ. ಕೂಲ್ ಟೈಲ್ ಅಂತೇಳಿ ಹೆಸರು ಹೇಳ್ತಾ ಇದೆ, ಕೂಲ್ ಟೈಲ್ ಅಂತೇಳಿ. ಅಂದರೆ ನೀವು ಆ ಟೈಲ್ಗಳನ್ನೆಲ್ಲ ನೀವು ಟೆರೆಸ್ ಮೇಲೆ ಹಚ್ಚಿದಾಗ ಏನಾಗುತ್ತೆ, ನಿಮ್ಮದು ಮನೆ ಒಳಗಡೆ ಟೆಂಪ್ರೇಚರ್ ಏನಾಗುತ್ತೆ, ಹೊರಗಡೆ ನೀವು ಫಾರ್ ಎಕ್ಸಾಂಪಲ್ 40 ಡಿಗ್ರಿ ಇದ್ದರೆ ನಿಮ್ಮ ಮನೆ ಒಳಗಡೆ ಏನಾಗುತ್ತೆ ನಿಮಗೆ 32 ಅಥವಾ 30 ತನಕ ನಿಮಗೆ ಬರುತ್ತೆ. ಅಂದರೆ ಕಂಪ್ನಿ ಕ್ಲೇಮ್ ಮಾಡುತ್ತೆ 8 to 10 ಡಿಗ್ರಿ ಸೆಂಟಿಗ್ರೇಡ್ ತನಕ ಕಡಿಮೆ ನಿಮಗೆ ಮನೆ ಒಳಗಡೆ ಬರುತ್ತೆ ಒಂದು ವೇಳೆ ನೀವು ಕೂಲ್ಟಲ್ ಟೆರೆಸ್ ಮೇಲೆ ಹಾಕಿದಾಗ ಅಂಥೇಳಿ ನಿಮಗೆ ಕ್ಲೇಮ್ ಕೊಡ್ತಾರೆ ತುಂಬ ಜನ. ನಾನು ಇದರಲ್ಲೊಂದು ಫ್ಯಾಕ್ಟ್ ಹೇಳ್ತೀನಿ ನಿಮಗೆ, ಆಬ್ವಿಯಸ್ ಇದೆ. ಬಟ್ ತುಂಬ ಜನ ಏನು ಮಾಡ್ತಾರೆ, ಕೂಲ್ಟಲ್ ಅಂಥೇಳಿ ಅದು ಸುಮ್ಮನೆ ಹೆಸರಿಗೆ ಕೂಲ್ಟಲ್ ಅಂತ ಮಾಡ್ತಾರೆ ತುಂಬ ಜನ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಂದು ಮಾರ್ಬಿಯಲ್ಲಿ ಆಫೀಸ್ ಇದೆ. ನಾನು ಮಾರ್ಬಿಯಿಂದ ಡೈರೆಕ್ಟ್ ಎಲ್ಲ ಕಂಪ್ನಿಗೆಲ್ಲ ಸೋರ್ಸ್ ಮಾಡಿ ನಾನು ಮಟೀರಿಯಲ್ ಕೊಡ್ತೀನಿ ಅಂತೇಳಿ. ಸೊ ನಾನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ. ನಂದು ಬ್ಯಾಕ್ಗ್ರೌಂಡ್ ಏನಂದು ಟೆಕ್ನಿಕಲ್ ಇದೆ. ತುಂಬ ಜನ ಈಗ ಏನಾಗ್ತಿದೆ, ಮಾರ್ಬಿಯಲ್ಲೂ ಸಹ ಕೂಲ್ಟಲ್ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಬಟ್ ಅವ್ರ ಹತ್ರ ಯಾವುದೇ ಥರದ್ದು ಗೌರ್ಮೆಂಟ್ ಸರ್ಟಿಫಿಕೇಶನ್ ಇರಲ್ಲ. ಕಡಿಮೆ ಕಂಪ್ನಿಗೆ ಜೋ ಕೂಲ್ಟೆಲ್ ಅಂತೇನು ಮಾಡ್ತಾರಲ್ಲ, ಅವ್ರ ಹತ್ರ ಗೌರ್ಮೆಂಟಿಂದ ಸರ್ಟಿಫಿಕೇಶನ್ ಇರುತ್ತೆ. ಅಂದರೆ ಗೌರ್ಮೆಂಟ್ ಲ್ಯಾಬ್ರೋಟರಿಯಲ್ಲಿ ಅವರೆಲ್ಲ ಟೆಸ್ಟಿಂಗ್ ಮಾಡಿ ಅದು ಇದು ಕ್ರೈಟೀರಿಯಾ ಏನಾಗುತ್ತೆ. ಕೂಲ್ಟೆಲಲ್ಲಿ ನಾವು ಹೇಳಬೇಕಂತಂದರೆ SRI ಅಂತೀವಿ ನಾವು, ಸೋಲಾರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತೇಳಿ. SRI ಅಂತಂದರೆ ಏನಾಗುತ್ತೆ, ಈಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನಾವು ಸ್ಟಡಿ ಮಾಡುವಾಗ 10th ಎಲ್ಲ ಓದಿರ್ಬೋದು. ನಾವು ಏನಾಗುತ್ತೆ, ಸೂರ್ಯನ ಕಿರಣಗಳು ನಾವು ಟೆರೆಸ್ ಮೇಲೆ ಬಂದರೆ ಅದು ಅಬ್ಸರ್ವ್ ಮಾಡಲ್ಲ, ಅದೇನು ಮಾಡ್ತೀವಿ, ಅದು ರಿಫ್ಲೆಕ್ಟ್ ಮಾಡಿಬಿಡುತ್ತೆ, ಅದು ವಾಪಸ್ ಹೊರಗೆ ಕಳಿಸ್ಬಿಡುತ್ತೆ ಅದು. ಸೊ ಇಟ್ ಶುಡ್ ಬಿ ಮೋರ್ ದೆನ್ 90%. ಒಂದು ನಾವು ಆ್ಯಕ್ಚುಲ್ ಒಂದು ವೇಳೆ ಮಾತಾಡಿದ್ರೆ ಕೂಲ್ ಟೈಲಲ್ಲಿ ನಾವು ಟೆಸ್ಟ್ ಮಾಡಿದ್ಮೇಲೆ SRI ಅಂತೇನು ವ್ಯಾಲ್ಯೂ ಬರುತ್ತೆ ಅಲ್ಲ, ಇಟ್ ಶುಡ್ ಬಿ ಮೋರ್ ದೆನ್ 90%. ಅವಾಗ ಆ ಟೈಲ್ಗೆ ನಾವು ಜೆನ್ವನ್ ಕೂಲ್ ಟೈಲ್ ಅನ್ನೋದು. ಸೊ ನೀವು ಒಂದು ವೇಳೆ ನಿಮಗೆ ಕೂಲ್ ಟೈಲ್ ರಿಕ್ವೈರ್ಮೆಂಟ್ ಇದ್ದರೆ ನಿಮ್ಮ ಹತ್ರ ಡೀಲರ್ಸ್ ಕೂಲ್ ಟೈಲ್ ಇದೆ ಅಂತಂದು ಹೇಳಿದ್ರೆ ನೀವು ಅವರಿಂದ ಹೇಳಿ, ನನಗೆ ಕಂಪನಿಯಿಂದ ನೀವು ಸರ್ಟಿಫಿಕೇಶನ್ ತೋರ್ಸ್ ಅಂತ ಹೇಳಿ. ಯಾಕಂದರೆ ಯಾರು ಜೆನ್ವನ್ ಕೂಲ್ಟೆಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರಲ್ಲ ಅವ್ರ ಹತ್ರ ಸರ್ಟಿಫಿಕೇಶನ್ ಇರುತ್ತೆ. ನಾನೀಗ ತೋರಿಸ್ತಾ ಇದ್ದೀನಿ ಸರ್ಟಿಫಿಕೇಟು. ಇದೇನಾಗುತ್ತೆ, ಗೌರ್ಮೆಂಟ್ ಲ್ಯಾಬ್ರೋಟ್ರಿಯಿಂದ ಅಪ್ರೂವ್ಡ್ ಆಗಿ ಬರುತ್ತೆ. ಸೊ ಗೌರ್ಮೆಂಟ್ ಲ್ಯಾಬ್ರೋಟ್ರಿಯಿಂದ ಅಪ್ರೂವ್ಡ್ ಆಗಿ ಬಂದರೆ ಇಟ್ ಮೀನ್ಸ್ ಗೌರ್ಮೆಂಟ್ ಅಂದರೆ ನಿಮಗೆ ಅಶ್ಯೂರೆನ್ಸ್ ಕೊಡ್ತಾ ಇದೆ, ಹಾಂ ನಾನು ಈ ಪ್ರಾಡಕ್ಟನ್ನು ನಾನು ಚೆಕ್ ಮಾಡಿದ್ದೀನಿ, ಇದರದ್ದೇನು SRI ಇದೆಯಲ್ಲ ಆ್ಯಸ್ ಪರ್ ರಿಕ್ವೈರ್ಮೆಂಟ್, ನಾವೇನು ಕೂಲ್ಟೈಲ್ ಅಂತೀವಲ್ಲ ಅದಕ್ಕೆ ಕ್ರೈಟೀರಿಯಾದಲ್ಲಿ ಫಿಟ್ ಆಗಿ ಕೂಡುತ್ತೆ, ಸೊ ಇದು ತೊಗೋಬೋದು ಅಂತೇಳಿ. ಒಂದು ವೇಳೆ ನಿಮಗೆ ಅವ್ರು ಇಲ್ಲ ಸರ್ಟಿಫಿಕೇಟ್ ಇಲ್ಲ ಅಂತಂದರೆ ತೊಗೋಕೆ ಹೋಗಬೇಡಿ. ಯಾಕಂದರೆ ಅದು
ಆ ಸುಮ್ಮನೆ ಹೆಸರಿಗೆ ಬರುತ್ತೆ, ಅದರಿಂದ ಏನು ನಿಮಗೆ ಬೆನಿಫಿಟ್ ಸಿಗಲ್ಲ. ನೀವು ಒರಿಜಿನಲ್ ಒಂದು ವೇಳೆ ಜೆನ್ವನ್ ನೀವು ಕೂಲ್ ಟೈಲ್ ಹಚ್ಚಿದ್ರೆ ಡೆಫಿನೆಟ್ಲಿ ನಿಮಗೆ 7 to 8 ಡಿಗ್ರಿ. ಕಂಪ್ನಿ ವೇರಿ ಕರುತ್ತೆ, ಕಂಪ್ನಿ ಏನಿದೆ ಒಬ್ಬರು 8 ಒಬ್ಬರು 10 ಅಂತ ಬೇರೆ ಬೇರೆ ಎಲ್ಲ ಕ್ಲೇಮ್ ಮಾಡ್ತಾರೆ. ಅವ್ರದ್ದೇನು ಕ್ಲೇಮ್ ಇದೆ ಅಷ್ಟು ನಿಮಗೆ ಕೂಲ್ನೆಸ್ ನಿಮ್ಮ ಮನೆಯಲ್ಲಿ ಸಿಗುತ್ತೆ. ಸೊ ನಿಮಗೆ ಕೂಲ್ ಟೈಲ್ ಬೇಕಾದರೆ ಕಂಪಲ್ಸರಿ ಏನಿದೆ ನೀವು ಒಂದು ಟೆಸ್ಟೆಡ್ ಕೂಲ್ ಟೈಲ್ ನೀವು ತಗೊಳ್ಳಿ, ಬೇರೆದಿದ್ರೆ ತೊಗೊಳ್ಳಿ. ಮತ್ತೊಂದೇನಿದೆ, ಇದು ಕೂಲ್ ಟೈಲು ಹಚ್ಬೇಕಂದ್ರೆ ನೀವು ಒಂದ್ ವೇಳೆ ನಿಮಗೆ ಓಪನ್ ಟೆರೆಸ್ ಇದ್ರೆ ಮಾತ್ರ ನೀವು ಹಚ್ಚಿ, ಅಂದ್ರೆ ಬೆನಿಫಿಟ್. ಇಲ್ಲ ನೀವು ಓಪನ್ ಟೆರೆಸ್ ಇಲ್ಲ ನಿಮ್ದು, ಆಲ್ರೆಡಿ ನೀವು ಟೆರೆಸ್ ಮೇಲೂ ಏನೋ ಒಂದೆಲ್ಲ ಪೂರ ಕವರ್ ಮಾಡಿಬಿಟ್ಟಿದ್ರ ಅದ್ರೊಳಗೆ ಹಚ್ತೀರಿ, ಅದಕ್ಕೇನು ನಿಮ್ಗೆ ಸೆನ್ಸೇ ಬರಲ್ಲ. ಸೊ ನಿಮ್ಗೆ ಒಂದ್ ವೇಳೆ ಓಪನ್ ಟು ಸ್ಕೈ ಇದ್ರೆ ಮಾತ್ರ ನೀವು ಕೂಲ್ ಟೈಲ್ ಅನ್ನು ನೀವು ಹಾಕಿ. ಈಗ ತುಂಬಾ ಮತ್ತೊಂದೇನು ಆಪ್ಷನ್ ಅಂತಂದ್ರೆ, ತುಂಬಾ ಜನ ಅಂತಾರಿಲ್ಲ ನಮ್ಮ ಹತ್ರ ಆಲ್ರೆಡಿ ಕೂಲ್ ಇದೆ, ನಮ್ಗೆ ಅದೇನು ಜರವತ್ತಿಲ್ಲ. ಸೊ ನಮಗೆ ಟೆರೆಸ್ ಮೇಲೆ ಒಂದು ಲಾಂಗ್ ಲಾಸ್ಟಿಂಗ್ ಸಲುವಾಗಿ ನಾವು ಔಟ್ ಹಚ್ಚಬೇಕು. ಆ ಒಂದು ಕಂಡೀಷನ್ ನಿಮಗೆ ನೀವು ಪ್ರಿಫರ್ ಮಾಡಿ ಫುಲ್ ಬಾಡಿ ವಿಟ್ರಿಫೈಡ್ ಅಂತೇಳಿ. ನೀವು ಮಾರ್ಕೆಟಲ್ಲಿ ನೀವು ಯಾವುದೇ ನಿಮ್ಮ ಸಿಟಿಯಲ್ಲಿ ಶೋರೂಮ್ ಇದ್ದಾಗ ಅಲ್ಲಿ ಹೋಗಿ ನೀವು ಹೇಳಿ ಅವರಿಗೆ ನನಗೆ ಫುಲ್ ಬಾಡಿ ವಿಟ್ರಿಫೈಡ್ ತೋರಿಸಿ ಅಂತೇಳಿ. ಫುಲ್ ಬಾಡಿ ಅಂದ್ರೆ ಏನಾಗುತ್ತೆ ನಿಮಗೆ, ನಾನೊಂದು ಸ್ಯಾಂಪಲ್ ಜಸ್ಟ್ ತೋರಿಸ್ತೀನಿ. ಈ ಥರ ಒಂದು ನೋಡಿ, ಒಂದು ಬ್ಲ್ಯಾಕ್ ಟೈಲ್ ಇದೆ. ಜಸ್ಟ್ ನಾನು ರೆಫರೆನ್ಸ್ ಸಲುವಾಗಿ ನಾನು ಟೈಲ್ ತೋರಿಸ್ತಾ ಇದ್ದೀನಿ ನಿಮಗೆ. ಈಗ ನೀವು ನೋಡಿದ್ರೆ ಏನಾಗುತ್ತೆ ನಿಮಗೆ, ಬ್ಯಾಕ್ ಸೈಡು ಫ್ರಂಟ್ ಸೈಡ್ ಎಲ್ಲ ಏನಾಗಿದೆ ನಿಮಗೆ ಒಂದೇ ಇದರಲ್ಲಿ ಬರುತ್ತೆ ಕಲರಲ್ಲಿ. ಫುಲ್ ಬಾಡಿ ಅಂತಂದ್ರೆ ಹೆಸರು ಇಟ್ಟಿದ್ದಾರೆ ಫುಲ್ ಬಾಡಿ ಅಂತೇಳಿ. ಥ್ರೂಔಟ್ ದ ಬಾಡಿ ಒಂದೇ ಕಲರ್ ಇರುತ್ತೆ. ಸರ್ಫೇಸ್ ಮೇಲೆ ಯಾವುದೇ ಥರದ ನಿಮಗೆ ಪ್ರಿಂಟಿಂಗ್ ಇರಲ್ಲ. ನೀವು GVT PGVT ಅಂತೇಳಿ ನಿಮಗೆ ಪ್ರಿಂಟೆಡ್ ಟೈಲ್ ಸಿಗುತ್ತೆ ಮಾರ್ಕೆಟಲ್ಲಿ. ಆ ಟೈಲ್ ಯೂಸ್ ಮಾಡಬಾರ್ದು. ನೀವು ಒಂದ್ ವೇಳೆ ನಿಮ್ದು ಓಪನ್ ಟು ಸ್ಕೈ ಇದ್ರೆ, ಅಗೇನ್ ಓಪನ್ ಟು ಸ್ಕೈ ಇದ್ರೆ ನೀವು ಕಂಪಲ್ಸರಿ ನೀವು ಅದರಲ್ಲಿ ಫುಲ್ ಬಾಡಿ ವಿಟ್ರಿಫೈಡ್ ಅಂತ ಹಾಕಿ. ಯಾಕಂದ್ರೆ ಏನಾಗುತ್ತೆ, ನೀವು ಪ್ರಿಂಟೆಡ್ ಟೈಲ್ಸ್ ಮೇಲೆ ಈಗ ಮಾರ್ಕೆಟಲ್ಲಿ ನಿಮಗೆ GVT ಅಂತ ಬರುತ್ತೆ, ಅದರಲ್ಲಿ ಏನಾಗುತ್ತೆ ಪ್ರಿಂಟ್ ಇರುತ್ತೆ ಟೈಲ್ ಮೇಲೆಲ್ಲ. ಸೊ ಪ್ರಿಂಟೆಡ್ ಟೈಲ್ ಹಾಕಿದ ಮೇಲೆ ಏನಾಗುತ್ತೆ, ತುಂಬಾ ಮಳೆ ಬರ್ತಾ ಇರುತ್ತೆ ನಮಗೆ 3 ತಿಂಗಳು 4 ತಿಂಗಳು, ಮತ್ತೆ ಅದರಲ್ಲಿ ಮತ್ತೆ ಶೆಕೆ ಬರಕ್ಕೆ ಶುರು ಆಗುತ್ತೆ. ಒಂದ್ ಸ್ವಲ್ಪ ಸಿಟಿಯಲ್ಲಿ ರ್ಯಾಂಡಮ್ ಆಗಿ ಕ್ಲೈಮೇಟ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಸೊ ಏನಾಗುತ್ತೆ, ಪ್ರಿಂಟೆಡ್ ಟೈಲ್ ಓಪನ್ ಟು ಸ್ಕೈ ಮೇಲೆ ಹಾಕಿದಾಗ ನಾವು ತುಂಬಾ ಮಳೆಯಿಂದ ಅಥವಾ ತುಂಬಾ ಶೆಕೆಯಿಂದ ಏನಾಗುತ್ತೆ ಟೈಲ್ ಮೇಲೆ ಅದು ಎಫೆಕ್ಟ್ ಆಗುತ್ತೆ. ಒಂದು ಓವರ್ ದ ಪೀರಿಯಡ್ ಆಫ್ ಟೈಮ್ ನಿಮ್ಗೆ ಅದ್ರ ಮೇಲಿರೋ ಕಲರ್ ಎಲ್ಲ ಹೋಗಕ್ಕೆ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಟು ಅವಾಯ್ಡ್ ದೋಸ್ ಥಿಂಗ್ಸ್ ನೀವು ಫುಲ್ ಬಾಡಿ ವಿಟ್ರಿಫೈಡ್ ಅಂತ ಹಾಕಿ. ಅದರಲ್ಲಿ ನಿಮಗೆ ತುಂಬಾ ಕಲರ್ ಆಪ್ಷನ್ ಸಿಗುತ್ತೆ. ಅದರಲ್ಲೂ 1 feet by 1 feet ಅಲ್ಲಿ ಸಿಗುತ್ತೆ ನಿಮಗೆ, 2 feet by 2 feet ಅಲ್ಲಿ ಸಿಗುತ್ತೆ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ನೀವು ಹಾಕ್ಬೋದು. ಏನಾಗುತ್ತೆ ನಿಮಗೆ ಕಲರ್ ಪ್ರಿಂಟ್ ಇಲ್ಲ. ಸೊ ಥ್ರೂಔಟ್ ದ ಬಾಡಿ ಏನಾಗುತ್ತೆ ನಿಮಗೆ ಇಟ್ಸ್ ಆಸ್ ಎ ಸ್ಟೋನ್ ತರ. ಸೊ ಸ್ಟೋನ್ ಇದ್ರೆ ಏನಾಗುತ್ತೆ ನಿಮಗೆ ಕಲರ್ ನ್ಯಾಚುರಲಿ ಇನ್ ಡೆಪ್ತ್ ಇದೆ. ಅದರಲ್ಲಿ ಎಷ್ಟೇ ಮಳೆ ಬರಲಿ ಅಥವಾ ಎಷ್ಟೇ ನಿಮ್ಗೆ ಬಿಸಿಲು ಬರಲಿ ಕಲರ್ ಫೇಡ್ ಆಗೋದಿಲ್ಲ, ಅದ್ರ ಮೇಲೆ ಪ್ರಿಂಟ್ ಎಲ್ಲ ಹೋಗಲ್ಲ. ಸೊ ನಿಮಗೆ ಒಂದ್ ವೇಳೆ ಓಪನ್ ಟು ಸ್ಕೈ ಇದ್ರೆ, ಒಂದ್ ವೇಳೆ ನಿಮ್ಗೆ ರಿಕ್ವೈರ್ಮೆಂಟ್ ಇದ್ರೆ ನೀವು ಕೂಲ್ ಟೈಲ್ ಹಾಕ್ಬೋದು. ಅದರ್ವೈಸ್ ರಿಕ್ವೈರ್ಮೆಂಟ್ ಇಲ್ಲ ಕೂಲ್ ಟೈಲ್ ಅಂದ್ರೆ ಫುಲ್ ಬಾಡಿ ವಿಟ್ರಿಫೈಡ್ ಟೈಲ್ ಹಾಕಬೇಕು. ದಟ್ ವಿಲ್ ಗೋಯಿಂಗ್ ಟು ಬಿ ಫಾರ್ ಅ ಲಾಂಗ್ ಲಾಸ್ಟಿಂಗ್. ನಾನು ಒಂದ್ ವೇಳೆ ಕೂಲ್ ಟೈಲ್ ಪ್ರೈಸಿಂಗ್ ಮಾತಾಡಿದೆ ನಿಮಗೆ, ನನಗೆ ಲೋಕಲ್ ಎಷ್ಟು ಸಿಗುತ್ತೆ ಐಡಿಯಾ ಇಲ್ಲ. ಯಾಕಂದ್ರೆ ಸಿಟಿ ಟು ಸಿಟಿ ಪ್ರೈಸಿಂಗ್ ಎಲ್ಲ ಬೇರೆ ಆಗುತ್ತೆ. ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಬೇರೆ ಬೇರೆ ಆಗುತ್ತೆ. ಒಂದ್ ವೇಳೆ ನೀವು ಮಾರ್ಬಿಯಿಂದ ಪರ್ಚೇಸ್ ಮಾಡಿದ್ರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ 28 rupees ಹಿಡ್ಕೊಂಡು ನಿಮಗೆ 30 rupees ತನಕ ನಿಮಗೆ ಕೂಲ್ ಟೈಲ್ ಸಿಗುತ್ತೆ 1 feet by 1 feet ಅಲ್ಲಿ. ಏನಾಗುತ್ತೆ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬಾ ದೊಡ್ಡ ಕ್ವಾಂಟಿಟಿ ಇದ್ರೂ ಪ್ರೈಸಿಂಗ್ ಕಡಿಮೆ ಆಗ್ಬೋದು. ನಾನು ಕ್ವಾಂಟಿಟಿ ನಿಮಗೆ ಹೇಳ್ತಾ ಇದ್ದೀನಿ. ಮತ್ತೆ ಕಲರ್ ಆಪ್ಷನ್ ಅಲ್ಲಿ ನಿಮಗೆ ಜನರಲ್ ಏನಿದೆ ನಿಮಗೆ ವೈಟ್ ಕಲರ್ ಅಲ್ಲಿ ಸಿಗೋದು ಕೂಲ್ ಟೈಲ್ ಅಂದ್ರೆ. ಯಾಕಂತಂದ್ರೆ ನೀವು ನೋಡಿರ್ಬೋದು, ಈಗ ನಾವು ಬೇಸಿಗೆಗಾಲದಲ್ಲಿ ಜನರಲಿ ಬ್ಲ್ಯಾಕ್ ಎಲ್ಲ ಹಾಕೋದು ಸ್ವಲ್ಪ ಕಡಿಮೆ ಮಾಡ್ತೀವಿ. ಯಾಕಂದ್ರೆ ಬ್ಲ್ಯಾಕ್ ಕಲರ್ ನಾವು ಬಟ್ಟೆಲ್ಲ ಹಾಕೊಂಡಾಗ ಶೆಕೆ ಅನ್ನಿಸುತ್ತೆ. ಡಾರ್ಕರ್ ಟೋನ್ ಅಲ್ಲಿ ನಾವು ಹಾಕಿದಾಗ ಅದರಲ್ಲಿ ಏನಾಗುತ್ತೆ ನಿಮಗೆ ತುಂಬಾ ಶೆಕೆ ಆಗಕ್ಕೆ ಶುರು ಆಗುತ್ತೆ. ಅದ್ರ ಸಲುವಾಗಿ ಜನರಲಿ ಬೇಸಿಗೆಗಾಲದಲ್ಲೆಲ್ಲ ಜನ ಕಾಟನ್ ಅಥವಾ ವೈಟ್ ಕಲರ್ ಅಲ್ಲಿ ಪ್ರಿಫರ್ ಮಾಡ್ತಾ ಇರ್ತಾರೆ. ಸೊ ವೈಟ್ ಅಲ್ಲಿ ಏನಾಗುತ್ತೆ ನಿಮಗೆ ಅಬ್ಸರ್ವ್ ಆಗಲ್ಲ, ಸೂರ್ಯನ ಕಿರಣಗಳೆಲ್ಲ ಅದು ರಿಫ್ಲೆಕ್ಟ್ ಆಗೋಕ್ಕೆ ತುಂಬಾ ಚಾನ್ಸ್ ಇರುತ್ತೆ. ಸೊ ನಿಮಗೆ ವೈಟ್ ಅಲ್ಲೇ ನಿಮ್ಗೆ ಕಲರ್ ಸಿಗೋದು. ಮತ್ತೆ ಇದರಲ್ಲಿ ಮ್ಯಾಟ್ ಫಿನಿಶ್ ಸಿಗೋದು ನಿಮಗೆ, ಗ್ಲಾಸಿಯಲ್ಲಿ ಬರಲ್ಲ. ಯಾಕಂದ್ರೆ ಗ್ಲಾಸಿ ಫಿನಿಶ್ ಹಾಕಿದಾಗ ನಾವು ಓಪನ್ ಟು ಸ್ಕೈ ಇದ್ರೆ ಮಳೆ ಬಂದ್ರೆ ನೀವು ತಿರ್ಗಾಡಕ್ಕೂ ಬರಲ್ಲ, ಸ್ಕಿಡ್ ಆಗ್ಬಿಡುತ್ತೆ. ಸೊ ನಿಮಗೆ ಬೈ ಡಿಫಾಲ್ಟ್ ಆಗಿ ನೀವು ಟೆರೆಸ್ ಮೇಲೆ ಹಾಕುವಾಗ ಇಟ್ ಶುಡ್ ಬಿ ಕೀಪ್ ಟು ರಿಮೆಂಬರ್ ದಟ್ ನಿಮಗೆ ಮ್ಯಾಟ್ ಫಿನಿಶ್ ಅಲ್ಲೇ ಹಾಕಬೇಕು. 2 by 2 feet ಅಲ್ಲಿ ನಿಮಗೆ ಫುಲ್ ಬಾಡಿ ಬರುತ್ತೆ. ಅದರಲ್ಲೂ ನಿಮಗೆ ಲೈಟ್ ಕಲರ್ಸ್ ತುಂಬಾ ಬರುತ್ತೆ. ನಾನು 2 by 2 ಬಗ್ಗೆ ನಾನು ಫುಲ್ ಬಾಡಿ ಪ್ರೈಸಸ್ ನಿಮಗೆ ಹೇಳ್ತೀನಿ. ಅದರಲ್ಲಿ ನಿಮಗೆ ಅಪ್ರಾಕ್ಸಿಮೇಟ್ಲಿ ಮಾರ್ಬಿಯಿಂದ ನಿಮಗೆ ಒಂದು 40 rupees ಅಲ್ಲಿ ಸಿಗುತ್ತೆ. ಇಟ್ಸ್ ಬಿಟ್ ಎಕ್ಸ್ಪೆನ್ಸಿವ್ ಆಕ್ಚುಲಿ.
40 ಸಿಗುತ್ತೆ ನಿಮಗೆ. ರಿಟೇಲಲ್ಲಿ ನಾನು ಮಾತಾಡಿದ್ರೆ ಪ್ರಾಬ್ಲಿ ನಿಮಗೆ 50, 55, 60 ತನಕನೂ ನಿಮಗೆ ರಿಟೇಲಲ್ಲಿ ಸಿಗ್ಬೋದು. ರಿಟೇಲ್ ಅಂದರೆ ನಿಮ್ಮ ಒಂದು ಊರಲ್ಲಿ ಸಿಗ್ಬೋದು. ನಿಮ್ಗೆ ಒಂದು ವೇಳೆ ದೊಡ್ಡ ಕ್ವಾಂಟಿಟಿ ಇತ್ತಂದರೆ ನೀವು ನಂಗೆ ಕಮೆಂಟ್ ಮಾಡಿ ಅಲ್ಲಿಂದ ಯಾವ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ ನನ್ನ ಬಗ್ಗೆ ನಾನು ಎಕ್ಸಾಕ್ಟ್ ಆಗಿ ನಾನು ನಿಮಗೆ ಹೇಳ್ತೀನಿ. ಸೊ ಓವರ್ ಆಲ್ ಸಮರಿ ಅಂತಂದ್ರೆ ಏನಾಗುತ್ತೆ, ನಿಮಗೆ ಓಪನ್ ಟು ಸ್ಕೈ ಇದ್ದಾಗ ನೀವು ಫುಲ್ ಬಾಡಿ ವಿಟ್ರಿಫೈಡ್ ಮಾಡಿ, ಮತ್ತೆ ಕೂಲ್ಟೆಲ್ ಅವಶ್ಯಕತೆ ಇದ್ರೆ ಕೂಲ್ಟೆಲ್ ಮಾಡಿ. ಮತ್ತೊಂದು ಏನಾಗುತ್ತೆ, ಇಫ್ ಇಟ್ ಇಸ್ ಕವರ್ಡ್ ಪಾರ್ಕಿಂಗ್, ಕವರ್ಡ್ ಇದ್ದಲ್ಲಿ ನೀವು ಫುಲ್ ಬಾಡಿ ಹಾಕ್ಬೇಕಂತ ಏನೂ ನೆಸೆಸರಿ ಇಲ್ಲ. ಯಾಕಂದ್ರೆ ಅಟ್ಮಾಸ್ಫಿಯರ್ಗೆ ಡೈರೆಕ್ಟ್ ಎಕ್ಸ್ಪೋಸ್ ಇದ್ದಾಗ ಇವೆಲ್ಲ ಯೂಸ್ ಮಾಡಿ. ಅದರ್ವೈಸ್ ನೀವು ಅದ್ರ ಮೇಲೆ ನೀವು ಏನಾದರೂ ಪತ್ರ ಎಲ್ಲ ಹಾಕಿದಾರೆ ಅನ್ಕೊಳ್ಳಿ, ನೀವು ಒಂದು ವೇಳೆ ಕ್ಲೋಸ್ ಇದ್ರೆ ಅದರಲ್ಲಿ ನೀವು ಕಡಿಮೆ ಪ್ರೈಸಲ್ಲಿ ಏನು ಸಿಗುತ್ತೆ ನಿಮಗೆ, ಯಾವ ಸರ್ಫೇಸ್ ಫಿನಿಶ್ ಬೇಕು, ಯಾವ ಕಲರ್ ಬೇಕು, GVT, PGVT, ಸಿರಾಮಿಕ್ ಟೈಲ್ ಅಂತೂ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ, ಅದನ್ನು ಹಾಕ್ಬಿಡಿ. ನೀವು ಗ್ಲಾಸಲ್ಲಿ ಬೇಕಿ ಗ್ಲಾಸಲ್ಲಿ ಹಾಕಿ, ಯಾಕಂದ್ರೆ ನೀವು ಕವರ್ ಮಾಡಿಬಿಟ್ಟ ಮೇಲೆ ಅದ್ರ ಮೇಲೆ ಸ್ಕಿಡ್ ಆಗೋ ಚಾನ್ಸೇ ಇಲ್ಲ. ಮತ್ತೆ ನಿಮಗೆ ಗ್ಲಾಸಿ ಬೇಕು, ಮಾಡಬೇಕು, ಯಾವ ಥರದ್ದು ನೀವು ಹಾಕ್ಬೋದು. ಸೊ ನೀವು ಕವರ್ಡ್ ಇದ್ದಾಗ ಏನೂ ಥರ ರಿಸ್ಟ್ರಿಕ್ಷನ್ಸ್ ಇಲ್ಲ. ಬಟ್ ನೀವು ಓಪನ್ ಇದ್ದಾಗ ಸ್ವಲ್ಪ ನಾನು ನಿಮ್ಮ ವಿಡಿಯೋದಲ್ಲಿ ಏನು ಹೇಳಿದೆ, ಇಷ್ಟು ಪಾಯಿಂಟ್ಸನ್ನು ನೀವು ಕನ್ಸಲ್ಟ್ ಮಾಡಿ ನೀವು ಹಾಕಿ. ಸೊ ದಟ್ ನಿಮಗೆ ಒಂದ್ಸರಿ ಹಾಕಿದ್ಮೇಲೆ ಮತ್ತೆ 20-25 ವರ್ಷ ನಿಮಗೆ ಅದ್ರ ಬಗ್ಗೆ ನಿಮ್ಗೆ ಯೋಚಿಸೋಕ್ಕೆ ಚಾನ್ಸ್ ಇರಬಾರ್ದು. ನಿಮ್ಗೆ ಏನಾದರೂ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ಪ್ಲೀಸ್ ನೀವು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಿಮ್ದು ಏನಾದರೂ ಸಜೆಷನ್ ಇದ್ದರೂ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ. ಧನ್ಯವಾದ. ಥ್ಯಾಂಕ್ ಯು.